ಮುಡಾ ಹಗರಣದ ಅಸಲಿ ಬೇಟೆಗಾರನಿಗೆ ಬಿತ್ತ ಬಲೆ. ಆ ಆಡಿಯೋ ಕೋರ್ಟ್ ಮೆಟ್ಟಿಲೇರುವ ಮುನ್ನವೇ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿದ್ಯಾಕೆ? ನಮಸ್ಕಾರ ವೀಕ್ಷಕರೇ, ಮತ್ತೊಂದು ರೋಚಕ ಮತ್ತು ಬಿಸಿ ಬಿಸಿ ರಾಜಕೀಯ ವಿದ್ಯಮಾನದ ಎಕ್ಸ್ಕ್ಲೂಸಿವ್ ತನಿಖಾ ವರದಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದ ಘಟಾನುಘಟಿ ನಾಯಕರನ್ನೇ ನಿದ್ದೆಗೆಡಿಸುವಂತೆ ಮಾಡಿದ್ದ ಬಹುಕೋಟಿ ರೂಪಾಯಿಗಳ ಮುಡಾ ಹಗರಣ ಈಗ ಮತ್ತೊಂದು ಅತ್ಯಂತ ರೋಚಕ ಮತ್ತು ಅಷ್ಟೇ ಅನುಮಾನಾಸ್ಪದದ ತಿರುವನ್ನು ಪಡೆದುಕೊಂಡಿದೆ. ಇಷ್ಟು ದಿನ ಯಾರು ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದು ನಿಂತಿದ್ರೋ ಅವರು ಈ ಮುಡಾ ಹಗರಣದ ಕರಾಳ ಮುಖವನ್ನು ಒಂದೊಂದಾಗಿ ಬಯಲಿಗೆಳಿತಾಗಿದ್ರು. ಆ ಅಸಲಿ ಬೇಟೆಗಾರನೇ ಈಗ ಬಲೆಗೆ ಬಿದ್ದಿದ್ದಾನೆ. ವೀಕ್ಷಕರೇ, RTI ಮತ್ತು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರನ್ನು ಇದೀಗ ಬೆಂಗಳೂರಿನ CCB ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬರೋಬ್ಬರಿ 17 ಗಂಟೆಗಳ ಕಾಲ ಅವರನ್ನು ಸತತವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೈಸೂರಲ್ಲಿರುವ ಅವರ ಮನೆಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಇಂಚಿಂಚು ಜಾಲಾಡಿದ್ದಾರೆ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆಯೇ ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ. ವ್ಯವಸ್ಥೆಯ ವಿರುದ್ಧ ಹೋರಾಡುವ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ಎದುರಾದ ಸ್ಥಿತಿ ಇದು. ಆದರೆ ಅಸಲಿ ಪ್ರಶ್ನೆ ಇರೋದು ಅವರ ಬಂಧನದ ಹಿಂದಲ್ಲ, ಅವರ ಬಂಧನವಾದ ಸಮಯದ ಹಿಂದೆ. ಯಾವಾಗ ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮುಡಾ ಹಗರಣದ ಪ್ರಮುಖ ಮತ್ತು ಸ್ಫೋಟಕ ಆಡಿಯೋ ದಾಖಲೆಗಳನ್ನು ಸಲ್ಲಿಸುವುದಕ್ಕೆ ಸಿದ್ಧರಾಗಿದ್ರೋ ಸರಿಯಾಗಿ ಅದೇ ಸಮಯಕ್ಕೆ ಅವರನ್ನು ವಶಕ್ಕೆ ಪಡೆಯಲಾಗಿದೆಯಂತೆ. ಹಾಗಾದ್ರೆ ಏನಿದು ಪ್ರಕರಣ? ಮುಡಾ ಮಾಜಿ ಆಯುಕ್ತ DB ನಟೇಶ್ ಅವರು ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ದೂರು ಕೊಟ್ಟಿದ್ಯಾಕೆ? ಸ್ನೇಹಮಯಿ ಕೃಷ್ಣ ಮಾಡಿದ್ದ ಆ 3 ಬ್ರಹ್ಮಾಸ್ತ್ರದಂತಹ ಆರೋಪಗಳು ಏನು? CCB ಪೊಲೀಸರು ಅವರ ಮನೆಯಿಂದ ವಶಪಡಿಸಿಕೊಂಡ ಆ ಪೆನ್ಡ್ರೈವ್, ಹಾರ್ಡ್ ಡಿಸ್ಕ್ಗಳಲ್ಲಿ ಅಡಗಿರುವ ರಹಸ್ಯವೇನು? ಇದೆಲ್ಲದರ ಹಿಂದೆ ಆ ಸ್ಫೋಟಕ ಆಡಿಯೋ ಕೋರ್ಟ್ ಮೆಟ್ಟಿಲಿರೋದನ್ನ ತಡೆಯುವ ಷಡ್ಯಂತ್ರ ಅಡಗಿದೆಯಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಮುಡಾ ಹಗರಣದ ಈ ಹೊಸ ಹೈಡ್ರಾಮವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ನಮ್ಮ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಆದ್ರೆ ಅದಕ್ಕಿಂತ ಮುಂಚೆ ಮುಡಾ ಹಗರಣದ ಬಗ್ಗೆ, ಈ ಸ್ನೇಹಮಯಿ ಕೃಷ್ಣ ಅವರ ಬಗ್ಗೆ, ಸಾಮಾಜಿಕ ಕಾರ್ಯಕರ್ತ ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋರೆ ಜೈಲಲ್ಲಿ ಹೋಗಿ ಕೂತ್ಕೊಂಡ್ರೆ ಮುಂದೇನು ಗತಿ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ, ಯಾಕಂದ್ರೆ ಇದೆಲ್ಲರ ಜವಾಬ್ದಾರಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಕತೆ ಶುರುವಾಗುವುದು ಮುಡಾ ಮಾಜಿ ಆಯುಕ್ತ DB ನಟೇಶ್ ಅವರಿಂದ. ಮುಡಾ ಹಗರಣದಲ್ಲಿ ಪ್ರಮುಖವಾಗಿ ಕೇಳಿಬರ್ತಾ ಇರುವ ಹೆಸರುಗಳಲ್ಲಿ ಇವರದ್ದು ಒಂದಾಗಿದೆ. ಈ DB ನಟೇಶ್ ಅವರು ಇತ್ತೀಚೆಗೆ CCB ಪೊಲೀಸರಿಗೆ ಒಂದು ದೂರು ನೀಡ್ತಾರೆ. ಸ್ನೇಹಮಯಿ ಕೃಷ್ಣ ಅವರು ನನ್ನ ಧ್ವನಿಯನ್ನ ಅನುಕರಿಸಿ ನಕಲಿ ಆಡಿಯೋ ಸೃಷ್ಟಿಸಿ ಅದನ್ನ ಬಿಡುಗಡೆ ಮಾಡುವ ಮೂಲಕ ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ, ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದಾರೆ ಎನ್ನುವುದು ನಟೇಶ್ ಅವರ ದೂರಿನ ಸಾರಾಂಶವಾಗಿತ್ತು. ಈ ದೂರಿನ ಆಧಾರದ ಮೇಲೆ CCB ಪೊಲೀಸರು ಅಖಾಡಕ್ಕಿಳಿದು ಸ್ನೇಹಮಯಿ ಕೃಷ್ಣ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಅವರು ಬಿಡುಗಡೆ ಮಾಡಿದ್ದ ಆ ಆಡಿಯೋದಲ್ಲಿ ಏನಿತ್ತು? ಅವರು ಮಾಡಿದ ಆರೋಪಗಳಾದ್ರೂ ಎಂತಹದ್ದು? ಸ್ನೇಹಮಯಿ ಕೃಷ್ಣ ಅವರು DB ನಟೇಶ್ ವಿರುದ್ಧ ಕೇವಲ ಒಂದಲ್ಲ, ಅತ್ಯಂತ ಗಂಭೀರವಾದ 3 ಪ್ರಮುಖ ಆರೋಪಗಳನ್ನು ಮಾಡಿದ್ರು. ಆ 3 ಆರೋಪಗಳು ಎಂತಹದ್ದು ಅಂದ್ರೆ, ಸಾಬೀತಾದ್ರೆ ಇಡೀ ಆಡಳಿತ ಯಂತ್ರವೇ ತಲೆ ತಗ್ಗಿಸಬೇಕಾದಂತಹ ಆರೋಪಗಳು. ಆ ಆರೋಪಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಆರೋಪ, ಬಡ್ತಿಗಾಗಿ ಬರೋಬ್ಬರಿ 1.60 ಕೋಟಿ ರೂಪಾಯಿ ಲಂಚ. ಹೌದು ವೀಕ್ಷಕರೇ, ಸ್ನೇಹಮಯಿ ಕೃಷ್ಣ ಮಾಡಿದ ಮೊದಲನೇ ಆರೋಪವೇ ಒಂದು ಆಟಮ್ ಬಾಂಬ್ ತರ ಇದೆ. ಮುಡಾ ಮಾಜಿ ಆಯುಕ್ತ DB ನಟೇಶ್ ಅವರು ತಮ್ಮ ಹುದ್ದೆಯ ಬಡ್ತಿ ಪಡೆಯೋದಕ್ಕೆ ರಾಜ್ಯದ ಹಾಲಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಬರೋಬ್ಬರಿ 1.60 ಕೋಟಿ ರೂಪಾಯಿಗಳ ಲಂಚ ನೀಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ನೇರವಾಗಿ ಆರೋಪ ಮಾಡಿದ್ರು. ಗಾಳಿಯಲ್ಲಿ ಗುಂಡು ಹಾರಿಸೋ ಬದಲು ಈ ಹಣವನ್ನ ಯಾವ ಕಾರ್ನಲ್ಲಿ ಸಾಗಿಸಲಾಯಿತು ಎನ್ನಲಾದ ಆ ಕಾರಿನ ಭಾವಚಿತ್ರವನ್ನು ಕೂಡ ಅವರು ಬಿಡುಗಡೆ ಮಾಡಿದ್ರು. ರಾಜ್ಯದ ಅತ್ಯುನ್ನತ ಹುದ್ದೆಯಲ್ಲಿರುವ ಮುಖ್ಯ ಕಾರ್ಯದರ್ಶಿಗಳ ಹೆಸರೇ ಲಂಚದ ಆರೋಪದಲ್ಲಿ ಕೇಳಿಬಂದಾಗ ಸಹಜವಾಗಿ ಇಡೀ ಆಡಳಿತ ವ್ಯವಸ್ಥೆ ಬೆಚ್ಚಿ ಬಿದ್ದಿತ್ತು. ಎರಡನೇ ಆರೋಪ, ಆ 6 ಸೆಕೆಂಡುಗಳ ಟ್ರೇಲರ್ ಆಡಿಯೋ. ಇದು ಇಡೀ ಪ್ರಕರಣದ ಕೇಂದ್ರ ಬಿಂದು. ಸ್ನೇಹಮಯಿ ಕೃಷ್ಣ ಅವರು ಇತ್ತೀಚೆಗೆ ಒಂದು ಆಡಿಯೋ ಬಿಡುಗಡೆ ಮಾಡಿದ್ರು. ಅದು ಕೇವಲ 6 ಸೆಕೆಂಡುಗಳ ಆಡಿಯೋ ಆಗಿತ್ತು. ಆ ಆಡಿಯೋದಲ್ಲಿ DB ನಟೇಶ್ ಅವರು 3ನೇ ವ್ಯಕ್ತಿಯೊಬ್ಬರ ಜೊತೆ ಮಾತನಾಡುತ್ತಾ ಹೇಗಾದ್ರೂ ಮಾಡಿ ಆ ಸ್ನೇಹಮಯಿ ಕೃಷ್ಣನನ್ನ ನನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳಿ ಅಂತ ಹೇಳುವ ಸಂಭಾಷಣೆ ಇತ್ತು ಎನ್ನಲಾಗಿದೆ.
ಆ 6 ಸೆಕೆಂಡುಗಳ ಆಡಿಯೋ ಬಿಡುಗಡೆ ಮಾಡಿದ ಸ್ನೇಹಮಯಿ ಕೃಷ್ಣ, ಇದು ಕೇವಲ ಟ್ರೇಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೇ, ಇದರ ಪೂರ್ಣ ಆಡಿಯೋ ನನ್ನ ಬಳಿಗಿದೆ, ಅದನ್ನು ನಾನು ಸರಿಯಾದ ಸಮಯದಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸ್ತೇನೆ ಅಂತ ಗುಡುಗಿದ್ರು. ಒಂದು ವೇಳೆ ಆ ಆಡಿಯೋ ಅಸಲಿಯದ್ದೇ ಆಗಿದ್ರೆ ನಟೇಶ್ ಅವರು ಸ್ನೇಹಮಯಿ ಕೃಷ್ಣ ಅವರನ್ನು ಸಂಪರ್ಕಿಸಲು ಯಾಕೆ ಒದ್ದಾಡ್ತಾ ಇದ್ರು, ಅವರನ್ನು ಮ್ಯಾನೇಜ್ ಮಾಡುವ ಪ್ರಯತ್ನ ನಡೀತಾಗಿತ್ತ ಅನ್ನುವಂತಹ ಅನುಮಾನಗಳು ಹುಟ್ಟಿಕೊಳ್ತಾಗಿವೆ. ಮೂರನೇ ಆರೋಪ, ಲೋಕಾಯುಕ್ತರಿಗೆ ಲಂಚದ ಆಮಿಷ. ಇದು ಅತ್ಯಂತ ಗಂಭೀರವಾದ ನ್ಯಾಯಾಂಗ ನಿಂದನೆ ಮತ್ತು ತನಿಖಾ ಸಂಸ್ಥೆಯ ಮೇಲಿನ ಆರೋಪವಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಡಾ ಹಗರಣದ ತನಿಖೆಯನ್ನ ಲೋಕಾಯುಕ್ತರು ನಡೆಸ್ತಾಗಿದ್ದಾರೆ. ಇದೇ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅವರನ್ನು ಜೈಲಿಗೆ ಕಳುಹಿಸಲಾಗಿತ್ತು. ಆದರೆ ಅದೇ ಹಗರಣದಲ್ಲಿ ಭಾಗಿಯಾಗಿರುವ DB ನಟೇಶ್ ವಿರುದ್ಧ ಲೋಕಾಯುಕ್ತರು ಯಾವುದೇ ಕಠಿಣ ಕ್ರಮ ಕೈಗೊಂಡಿರಲಿಲ್ಲ. ಯಾಕೆ ಈ ತಾರತಮ್ಯ? ಇದಕ್ಕೆ ಉತ್ತರ ಎನ್ನುವಂತೆ ಅಥವಾ ಇದಕ್ಕೆ ಉತ್ತರಿಸುವಂತೆ ಸ್ನೇಹಮಯಿ ಕೃಷ್ಣ ಅವರು DB ನಟೇಶ್ ಅವರು ಲೋಕಾಯುಕ್ತರಿಗೂ ಲಂಚ ನೀಡಿದ್ದಾರೆ, ಅದಕ್ಕಾಗಿ ಅವರು ಸೇಫ್ ಆಗಿದ್ದಾರೆ ಅಂತ ಆರೋಪಿಸಿದ್ರು. ಕೇವಲ ಬಾಯಿ ಮಾತಲ್ಲಿ ಆರೋಪ ಮಾಡದೆ ಇದಕ್ಕೆ ಪುಷ್ಟಿ ನೀಡುವಂತಹ ಒಂದು ಕೈ ಬರಹದ ದಾಖಲೆಯನ್ನು, ಹ್ಯಾಂಡ್ ರೈಟಿಂಗ್ ಡಾಕ್ಯುಮೆಂಟ್ ಅನ್ನು ಕೂಡ ಅವರು ಮಾಧ್ಯಮಗಳ ಮುಂದೆ ಪ್ರದರ್ಶಿಸಿದ್ರು. ವೀಕ್ಷಕರೇ, ಈ ಮೂರೂ ಆರೋಪಗಳು ಎಂಥದ್ದಂದ್ರೆ ಇವು ಕೇವಲ ನಟೇಶ್ ಅವರನ್ನು ಮಾತ್ರವಲ್ಲ, ಇಡೀ ಆಡಳಿತ ಯಂತ್ರವನ್ನು, ತನಿಖಾ ಸಂಸ್ಥೆಗಳನ್ನು ಕಟಕಟೆಯಲ್ಲಿ ನಿಲ್ಲಿಸುವಂತಹ ಆರೋಪಗಳು. ಈಗ ಬರೋಣ ಅತಿ ಮುಖ್ಯವಾದ ಪಾಯಿಂಟ್, ಅದೇ ಟೈಮಿಂಗ್ಗೆ. ಈ ಎಲ್ಲ ಆರೋಪಗಳಿಗೆ ಸಂಬಂಧಿಸಿದಂತೆ ಪೂರ್ಣ ಪ್ರಮಾಣದ ಆಡಿಯೋವನ್ನು ಮತ್ತು ಇತರೆ ಎಲ್ಲ ಅಸಲಿ ದಾಖಲೆಗಳನ್ನು ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಸಿದ್ಧತೆ ನಡೆಸಿದರು. ನಿನ್ನೆ ಅಂದರೆ 20ನೇ ತಾರೀಕಿನಂದು ಅವರು ಕೋರ್ಟ್ಗೆ ಹಾಜರಾಗಿ ಈ ಎಲ್ಲ ಸ್ಫೋಟಕ ದಾಖಲೆಗಳನ್ನು ನ್ಯಾಯಾಧೀಶರ ಮುಂದೆ ಇಡಬೇಕಿತ್ತು. ಆದರೆ ನೋಡಿ ವಿಧಿಯ ಆಟನೋ ಅಥವಾ ವ್ಯವಸ್ಥೆಯ ಆಟ ಹೇಗಿರತ್ತೆ ಅಂತ. 20ನೇ ತಾರೀಕು ಅವರು ಕೋರ್ಟ್ಗೆ ಹೋಗಿ ದಾಖಲೆ ಸಲ್ಲಿಸುವ ಮುನ್ನವೇ ರಾತ್ರೋರಾತ್ರಿ CCB ಪೊಲೀಸರು ಕಾರ್ಯಾಚರಣೆ ನಡೆಸಿ ಸ್ನೇಹಮಯಿ ಕೃಷ್ಣ ಅವರನ್ನು ವಶಕ್ಕೆ ಪಡೆಯುತ್ತಾರೆ. ಇದೇ ಈಗ ರಾಜ್ಯಾದ್ಯಂತ ಹತ್ತಾರು ಅನುಮಾನಗಳಿಗೆ ಕಾರಣವಾಗಿರೋದು. ಸಾಮಾನ್ಯ ಜನರ ಮನಸ್ಸಲ್ಲಿ ಹೇಳ್ತಾ ಇರುವ ಪ್ರಶ್ನೆ ಒಂದೇ, ಸ್ನೇಹಮಯಿ ಕೃಷ್ಣ ಅವರ ಬಳಿ ಇದ್ದ ಆ ಪೂರ್ಣ ಪ್ರಮಾಣದ ಆಡಿಯೋ ಮತ್ತು ದಾಖಲೆಗಳು ಕೋರ್ಟ್ ಮೆಟ್ಟಿಲೇರಿದ್ರೆ ಅನೇಕ ಘಟಾನುಘಟಿಗಳ ಬಣ್ಣ ಬಟಾ ಬಯಲಾಗತ್ತೆ ಅನ್ನೋ ಭಯ ಇತ್ತ? ಆ ಆಡಿಯೋ ಕೋರ್ಟ್ಗೆ ತಲುಪಬಾರದು, ಅದು ನ್ಯಾಯಾಧೀಶರ ಕೈ ಸೇರಬಾರದು ಎಂಬ ಒಂದೇ ಕಾರಣಕ್ಕಾಗಿ ಕೋರ್ಟ್ಗೆ ಹೋಗುವ ಮುನ್ನವೇ ಅವರ ಬಾಯಿ ಮುಚ್ಚಿಸುವುದಕ್ಕೆ ಅಥವಾ ಅವರನ್ನು ಬಂಧಿಸುವ ತಂತ್ರವನ್ನು ಹೆಣೆಯಲಾಯಿತಾ? ಎಲ್ಲ ಪ್ರಶ್ನೆಗಳು ಸದ್ಯಕ್ಕೆ ಇಡೀ ಕರ್ನಾಟಕದ ಜನರನ್ನ ಕಾಡ್ತಾಗಿದೆ. ಆದರೆ ಈ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಇಲ್ಲ. ಆದರೆ ಈ ಘಟನೆಗಳ ಸರಮಾಲೆಯನ್ನ ನೋಡಿದ್ರೆ ಅನುಮಾನದ ಹುತ್ತ ಬೆಳೆಯೋದು ಸಹಜ. ಬಂಧನದ ನಂತರ ನಡೆದಿದ್ದೇನು? CCB ವಿಚಾರಣೆ ಮತ್ತು ಮೆಗಾ ರೇಡ್. ಸ್ನೇಹಮಯಿ ಕೃಷ್ಣ ಅವರನ್ನ ವಶಕ್ಕೆ ಪಡೆದ ತಕ್ಷಣ CCB ಪೊಲೀಸರು ಅವರನ್ನ ರಹಸ್ಯ ಸ್ಥಳಕ್ಕೆ ಕರೆದೊಯ್ದು ಸತತ 17 ಗಂಟೆಗಳ ಕಾಲ ಮ್ಯಾರಥಾನ್ ವಿಚಾರಣೆ ನಡೆಸಿದ್ದಾರೆ. ಆ ಆಡಿಯೋ ಎಲ್ಲಿಂದ ಬಂತು? ಯಾರು ಕೊಟ್ಟಿದ್ರು? ಇದು ನಕಲಿನ ಅಸಲಿನ ಎಂಬಿತ್ಯಾದಿ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದಿದ್ದಾರಂತೆ. ಕೇವಲ ವಿಚಾರಣೆ ಮಾತ್ರವಲ್ಲ, ಇತ್ತ ಮೈಸೂರಲ್ಲಿರುವ ಸ್ನೇಹಮಯಿ ಕೃಷ್ಣ ಅವರ 2 ಮನೆಗಳ ಮೇಲೆ CCB ಪೊಲೀಸರ ತಂಡ ಏಕಕಾಲಕ್ಕೆ ದಾಳಿ ನಡೆಸಿದೆ. ಮಧ್ಯಾಹ್ನ ಶುರುವಾದ ಶೋಧ ಕಾರ್ಯಾಚರಣೆ ತಡರಾತ್ರಿಯವರೆಗೂ ಮುಂದುವರೆದಿದೆ. ಮನೆಯಲ್ಲಿದ್ದ ಪ್ರತಿಯೊಂದು ಕಪಾಟು, ಡ್ರಾಯರ್, ಬ್ಯಾಗ್ಗಳನ್ನು ಇಂಚಿಂಚಾಗಿ ಜಾಲಾಡಿದೆ. ಈ ಮೆಗಾ ಸರ್ಚ್ ಆಪರೇಷನ್ನಲ್ಲಿ ಪೊಲೀಸರು ಏನೇನು ವಶಪಡಿಸಿಕೊಂಡಿದ್ದಾರೆ ಗೊತ್ತಾ? ಒಂದು ಪೆನ್ ಡ್ರೈವ್, ಒಂದು ಐಫೋನ್, ಸ್ವಿಚ್ ಆಫ್ ಆಗಿದ್ದ ಮತ್ತೊಂದು ಮೊಬೈಲ್ ಫೋನ್, ಒಂದು ಹಾರ್ಡ್ ಡಿಸ್ಕ್ ಮತ್ತು ಮೆಮೊರಿ ಕಾರ್ಡ್. ಇದೆಲ್ಲವನ್ನ ನೋಡ್ತಾ ಇದ್ರೆ CCB ಪೊಲೀಸರು ಹುಡುಕಾಡ್ತಾ ಇದ್ದದ್ದು ಕೇವಲ ಒಂದು ನಕಲಿ ಆಡಿಯೋವನ್ನಲ್ಲ, ಆ ಆಡಿಯೋದ ಅಸಲಿ ಮೂಲ ಎಲ್ಲಿದೆ? ಬೇರೆ ಎಲ್ಲ ರಾಜಕಾರಣಿಗಳ, ಅಧಿಕಾರಿಗಳ ಆಡಿಯೋ ಅಥವಾ ವಿಡಿಯೋ ದಾಖಲೆಗಳು ಈ ಹಾರ್ಡ್ ಡಿಸ್ಕ್ನಲ್ಲಿ, ಪೆನ್ ಡ್ರೈವ್ನಲ್ಲಿ ಅಡಗಿವೆ ಎಂಬುದನ್ನು ಹುಡುಕುತ್ತಾ ಇರೋದೇ ಈ ದಾಳಿಯ ಪ್ರಮುಖ ಉದ್ದೇಶವಾಗಿತ್ತ ಅನ್ನೋ ಪ್ರಶ್ನೆ ಮೂಡುತ್ತೆ. ಆ ವಶಪಡಿಸಿಕೊಂಡ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಇನ್ನೆಷ್ಟು ಸ್ಫೋಟಕ ರಹಸ್ಯಗಳು ಅಡಗಿವೆ ಅನ್ನೋದು ಸದ್ಯಕ್ಕೆ CCB ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಮಾತ್ರ ಗೊತ್ತು. 17 ಗಂಟೆಗಳ ಕಾಲ ವಿಚಾರಣೆ ನಡೆದರೂ ಸ್ನೇಹಮಯಿ ಕೃಷ್ಣ ಅವರು ತಮ್ಮ ನಿಲುವಿನಿಂದ ಹಿಂದೆ ಸರಿಲಿಲ್ಲ ಎನ್ನಲಾಗಿದೆ. CCB ಅಧಿಕಾರಿಗಳ ಮುಂದೆ ಅವರು ಅತ್ಯಂತ ಧೈರ್ಯದಿಂದ ತಮ್ಮ ಆರೋಪಗಳನ್ನು ಸಮರ್ಥಿಸಿಕೊಂಡಿದ್ದಾರೆ. ನಾನು ಬಿಡುಗಡೆ ಮಾಡಿರುವ ಆಡಿಯೋ ನಕಲಿಯಲ್ಲ, ಅದು 100ಕ್ಕೆ 100ರಷ್ಟು DB ನಟೇಶ್ ಅವರದ್ದೇ ಅಸಲಿ ಧ್ವನಿ. ನನ್ನ ಬಳಿ ಇರುವ ಎಲ್ಲ ದಾಖಲೆಗಳು ಸತ್ಯವಾಗಿವೆ.
ನಾನು ಯಾವುದೇ ತನಿಖೆಗೆ ಸಿದ್ಧನಾಗಿದ್ದೇನೆ ಅಂತ ಅವರು ಖಡಕ್ಕಾಗಿ ಸಿಸಿಬಿ ಮುಂದೆ ಹೇಳಿಕೆ ನೀಡಿದ್ದಾರೆ ಎನ್ನುವ ಮಾಹಿತಿ ಮೂಲಗಳಿಂದ ಲಭ್ಯವಾಗಿದೆ. ಸದ್ಯಕ್ಕೆ ಸತತ ವಿಚಾರಣೆಯ ನಂತರ ಸ್ನೇಹಮಯಿ ಕೃಷ್ಣ ಅವರ ಭವಿಷ್ಯ ಏನು ಅನ್ನೋದು ಕುತೂಹಲಕಾರಿಯಾಗಿದೆ. ಕಾನೂನು ತಜ್ಞರ ಪ್ರಕಾರ ಇದೊಂದು ಮಾನಹಾನಿ ಮತ್ತು ನಕಲಿ ದಾಖಲೆ ಸೃಷ್ಟಿಯ ದೂರುವಾಗಿರುವುದರಿಂದ ವಿಚಾರಣೆ ಪೂರ್ಣಗೊಂಡ ನಂತರ ಅವರಿಗೆ ಪೊಲೀಸ್ ಠಾಣೆಯಲ್ಲಿಯೇ ಜಾಮೀನು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳ್ತಿದ್ದಾರೆ. ಆದರೆ ಒಂದು ವೇಳೆ ಪೊಲೀಸರು ಈ ಪ್ರಕರಣದ ಆಳವಾದ ತನಿಖೆ ಆಗಬೇಕು, ಡಿವೈಸ್ಗಳ ಫೊರೆನ್ಸಿಕ್ ರಿಪೋರ್ಟ್ ಬರಬೇಕು, ನಮಗೆ ಅವರ ಕಸ್ಟಡಿ ಬೇಕು ಅಂತ ಪಟ್ಟು ಹಿಡಿದ್ರೆ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ವೀಕ್ಷಕರೇ, ಮುಡಾ ಹಗರಣ ಅನ್ನೋದು ಈಗ ಕೇವಲ ಒಂದು ಸೈಟ್ ಹಂಚಿಕೆಯ ವಿವಾದವಾಗಿ ಉಳಿದಿಲ್ಲ. ಇದೊಂದು ದೊಡ್ಡ ರಾಜಕೀಯ ಮತ್ತು ಆಡಳಿತಾತ್ಮಕ ಚದುರಂಗದಾಟವಾಗಿ ಬದಲಾಗಿದೆ. ತಪ್ಪು ಮಾಡಿದವರು ಯಾರು, ಸರಿ ಯಾರು ಎಂಬುದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು. ಆದರೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇರೋರ್ನ, ದಾಖಲೆಗಳನ್ನು ಕಲೆ ಹಾಕ್ತಾ ಇರೋರ್ನ ಈ ರೀತಿ ದಿಢೀರ್ ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆಯೋದು, ದಾಖಲಾತಿಗಳನ್ನು ಜಪ್ತಿ ಮಾಡೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರೋದು ಸುಳ್ಳಾದರೆ ಕಾನೂನು ಅವರಿಗೆ ತಕ್ಕ ಶಿಕ್ಷೆ ನೀಡಲಿ. ಆದರೆ ಅವರು ಹೇಳ್ತಾ ಇರೋದು ಸತ್ಯವಾದರೆ ಆ ಸತ್ಯವನ್ನು ಹೊರತರಲು ಬಿಡದೆ ಅವರ ಬಾಯಿ ಮುಚ್ಚಿಸ್ತಾ ಇರುವ ಪ್ರಯತ್ನ ನಡೆದರೆ ಈ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಮುಂದೆ ಯಾರು ತಾನೇ ಮುಂದೆ ಬರ್ತಾರೆ? ಮುಂದೆ ಯಾರು ಧೈರ್ಯ ಮಾಡ್ತಾರೆ? ನಿಮಗೇನನ್ಸುತ್ತೆ ವೀಕ್ಷಕರೇ? ಸ್ನೇಹಮಯಿ ಕೃಷ್ಣ ಅವರು ಬಿಡುಗಡೆ ಮಾಡಿದ್ದ ಆಡಿಯೋ ಅಸಲಿಯೋ ನಕಲಿಯೋ? ಅವರು ಕೋರ್ಟ್ಗೆ ದಾಖಲೆ ಸಲ್ಲಿಸುವ ಹಿಂದಿನ ದಿನಾನೇ ಅವರನ್ನು ವಶಕ್ಕೆ ಪಡೆದಿದ್ದು ಕೇವಲ ಕಾಕತಾಳಗೆನಾ ಅಥವಾ ಅದರ ಹಿಂದೆ ಏನಾದರೂ ಷಡ್ಯಂತ್ರ ಅಡಗಿದೆಯಾ? ಈ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರ ನಡೆ ಸರಿಯಾಗಿದೆಯಾ? ನಿಮ್ಮ ಪ್ರಾಮಾಣಿಕವಾದ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಕೂಡ ಈ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವ ಅಸ್ತ್ರವಾಗಬಲ್ಲದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಭ್ರಷ್ಟಾಚಾರದ ವಿರುದ್ಧದ ಮಾಹಿತಿಗಾಗಿ ನಮ್ಮ ಪ್ರತಿಯೊಬ್ಬ ಕನ್ನಡಿಗರಿಗೂ ತಲುಪುವಂತೆ ಶೇರ್ ಮಾಡಿ. ಇಂತಹದ್ದೇ ನಿಷ್ಪಕ್ಷಪಾತ, ರಿಸರ್ಚ್ ಆಧಾರಿತ ಮತ್ತು ಇನ್ಸೈಡ್ ಡೀಟೇಲ್ಸ್ ಇರುವ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.